ನಮಸ್ಕಾರ. ನಮಸ್ಕಾರ, ನಾನು ಸಂಗೀತ. FB ಅಮೂಲ್ ಲೈವಲ್ಲಿ ಇವತ್ತು ನಾನು ಸಾಮ್ ಸವೇರ ಸಬ್ಜಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಪಾಲಕ್ ಸೊಪ್ಪು, ಇದು ನಾನು ಗ್ರೇವಿ ಮಾಡಿಟ್ಟಿದ್ದೀನಿ. ಏನೇನು ಹಾಕಿದ್ದೀನಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಅಮೂಲ್ ಮೊಸರು, ಇದು ಹಾಲಿನ ಕೆನೆ, ಕಾರ್ನ್ಫ್ಲೋರು, ಅಮೂಲ್ ಪನ್ನೀರು, ಮೆಣಸು ಪುಡಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಅಮೂಲ್ ಕಡಲೆ ಹಸಿಟ್ಟು, ಉಪ್ಪು, ಚಿಲ್ಲಿ ಫ್ಲೇಕ್ಸು. ಈಗ ಫಸ್ಟಿಗೆ ಇದು ಪಾಲಕ್ ಸೊಪ್ಪು ಇದೆಯಲ್ಲ, ಅದನ್ನು ಬಿಸಿ ನೀರಲ್ಲಿ ಹಾಕೋಣ. ನಾನು ಆ್ಯಕ್ಚುಲಿ ನೀರಾಗಲೇ ಕಾಯಕ್ಕೆ ಇಟ್ಟಿದ್ದೀನಿ. ನೀರಾಗಲೇ ಕಾದಿದೆ. ಅದರಲ್ಲಿ ನಾನೀಗ ಈ ಪಾಲಕ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಪಾಲಕ್ ಸೊಪ್ಪು ಒಂದು 3-4 ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ತುಂಬ ಮಣ್ಣಿರುತ್ತೆ. ಜಾಸ್ತಿ ಬೇಯಿಸೋದೇನು ಬೇಡ, ಸುಮ್ಮನೆ ಬಿಸಿ ನೀರಲ್ಲಿ ಹಾಕಿ ಒಂದು ಕುದಿ ಬರಲಿ. ಈಗ ನೋಡಿ, ಇದು ಒಂದು ಕುದಿ ಬಂದಿದೆ. ಈ ಥರ ಕುದಿ ಬಂದ ಮೇಲೆ ನಾನು ಇದನ್ನು ಒಂದು ಬೌಲಲ್ಲಿ ತಣ್ಣೀರು, ಐಸ್ ಕ್ಯೂಬ್ಸ್ ಹಾಕಿ ಈ ಥರ ತಣ್ಣೀರು ಮಾಡ್ಕೊಂಡಿದ್ದೀನಿ. ಈಗ ಈ ಬಿಸಿ ನೀರಿಂದ ಇದನ್ನು ತೆಗೆದು ಆ ತಣ್ಣೀರಲ್ಲಿ ಹಾಕಬೇಕು. ಈಗ ಈ ತಣ್ಣೀರಲ್ಲಿ ಒಂದ್ಸತಿ ಕ್ಲೀನಾಗಿ ಪ್ರೆಸ್ ಮಾಡಿಬಿಡೋಣ. ಅದು ಸ್ವಲ್ಪ ತಣ್ಣಗಾಗಲಿ, ಯಾಕಂದರೆ ತುಂಬ ಬಿಸಿ ಬಿಸಿ ಇತ್ತಲ್ಲ, ಆದ್ದರಿಂದ. ಈಗ ಇದನ್ನು ಒಂದು ಮಿಕ್ಸಿ ಜಾರ್, ಒಂದು ಪುಟಾಣಿ ಮಿಕ್ಸಿ ಜಾರಿಗೆ ಹಾಕಬೇಕು. ಈ ಪಾಲಕ್ ಸೊಪ್ಪನ್ನ ಕ್ಲೀನಾಗಿ ಕೈಯಲ್ಲಿ ತಗೊಂಡು ಹಿಂಡ್ಕೊಳ್ಬೇಕು. ನೀರಂಶ ಒಂದು ಸ್ವಲ್ಪನೂ ಇರಬಾರ್ದು. Simran, hi. Super excited for unique recipe. Thank you. Hi. ಈಗ ನೋಡಿ, ಈ ಥರ ಪಾಲಕ್ನ ಹಿಂಡಿ ಹಾಕಿದ್ದೀನಿ. ಈಗ ಇದಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ, ಒಂದು 4-5 ಎಳೆ ಬೆಳ್ಳುಳ್ಳಿ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇನ್ನೂ ಆಗಿಲ್ಲ, ಇನ್ನೊಂದ್ಸತಿ ಸ್ವಲ್ಪ ರುಬ್ತೀನಿ. ಈಗ ಇದನ್ನು ನಾನು ಈಗ ಇದನ್ನು ಒಂದು ಬಾಣಲಿಗೆ ಹಾಕಬೇಕು.
ಕವಿತಾ, ಲಲಿತಾ, ಹಾಯ್. ಹಾಯ್. ಇದೀಗ ಸ್ವಲ್ಪ ಬಿಸಿ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪನೇ ಹಾಕೋಣ. ಕವಿತಾ, ಸೂಪರ್ ಎಕ್ಸೈಟೆಡ್ ಫಾರ್ ನ್ಯೂ ಸಬ್ಜಿ ರೆಸಿಪಿ. ಥ್ಯಾಂಕ್ ಯು. ಹಾಂ, ಈಗ ನೋಡಿ, ಇದು ಈಗ ನೀರು ಸ್ವಲ್ಪ ಡ್ರೈ ಆಗ್ತಾ ಇದೆಯಲ್ಲ, ಈ ಟೈಮಿಗೆ 1-2 ಸ್ಪೂನಷ್ಟು ಕಡಲೆ ಹಸಿಟ್ಟು. Simran, nice idea for making others eat palak easily. ಹಾಂ, ಹೌದು. ಆ್ಯಕ್ಚುಲಿ ಇದನ್ನು ನಾವು ಪಾಲಕ್ ಪನ್ನೀರ್ ಪಲ್ಯನೂ ಮಾಡ್ತಾರೆ, ಹಂಗೂ ಹೇಳ್ಬೋದು. ಆದರೆ ಅದು ಪಾಲಕ್ ಪನ್ನೀರ್ ಅಂತ ಹೇಳಿ ಹೇಳಿ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಇದಕ್ಕೆ ಸಾಮ್ ಸವೇರ ಅಂದರೆ ಏನಿಲ್ಲ, ಪಾಲಕ್ಕಿಂದ ಕೋಟಿಂಗು ಬಾಲ್ ಥರ ಆಗುತ್ತೆ, ಒಳಗೆ ಪನ್ನೀರ್ ಫಿಲ್ಲಿಂಗ್ ಇರುತ್ತೆ. ಆಗ ಕಟ್ ಮಾಡಿದಾಗ ಅದು ಸಾಮ್ ಸವೇರ ಅಂದರೆ ಏನು, ಸಂಜೆ ಮತ್ತು ಬೆಳಕು, ಮೇಲೆ ಸಂಜೆ ಒಳಗೆ ಬೆಳಕು, ಆ ಥರ ಇರುತ್ತೆ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಈಗ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಇದೊಂದು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು ಪನ್ನೀರ್ ಫಿಲ್ಲಿಂಗ್ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ಪನ್ನೀರ್ ಫಿಲ್ಲಿಂಗ್ಗೆ ನಾನಿಲ್ಲಿ ಒಂದು 2 to 4 ಸ್ಪೂನಷ್ಟು ಗ್ರೇಟೆಡ್ ಪನ್ನೀರ್ನ ತುರಿದಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಮೆಣಸಿನ ಪುಡಿ, ನಾವು ಉಪ್ಪು ಎಲ್ಲದರಲ್ಲೂ ಹಾಕ್ತಾ ಇದ್ದೀವಿ, ಅದಕ್ಕೆ ನೋಡ್ಕೊಂಡು ಹಾಕಿ, ಮತ್ತು ಇದು ಚಿಲ್ಲಿ ಫ್ಲೇಕ್ಸ್, ಇದೆಲ್ಲ ಹಾಕಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಇದೊಂದು ಬಾಲ್ ಥರ ಆಗಬೇಕು. ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಮೊಸರು ಇಲ್ಲ ಹಾಲು ಏನಾದರೂ ನೀವು ಯೂಸ್ ಮಾಡ್ಬೋದು. ನೋಡಿ, ಇದೀಗ ಹೀಗೆ ಬಾಲ್ಸ್ ಮಾಡಬೇಕು. ಬಾಲ್ಸ್ ಮಾಡಿ ರೆಡಿ ಮಾಡಿ ಇಡೋಣ. ಚಿಕ್ಕ ಪನ್ನೀರ್ ಮುದ್ದೆ.
ಇದೀಗ ನಮ್ಮ ಬಾಲ್ಸ್ ರೆಡಿ ಇದೆ. ಇದನ್ನು ಒಂದು ಸೈಡಿಗೆ ಇಡೋಣ. Simran, nice explanation. Can we use maida instead of corn flour? ಹಾಂ, ಯೂಸ್ ಮಾಡಬಹುದು. ಗೋಧಿ ಹಿಟ್ಟು ಯೂಸ್ ಮಾಡ್ಬೋದು, ಮೇದಾನು ಯೂಸ್ ಮಾಡ್ಬೋದು, ಕಡಲೆ ಹಸಿಟ್ಟು ಯೂಸ್ ಮಾಡ್ಬೋದು. ಈಗ ನೋಡಿ, ಅದು ಪಾಲಕ್ ಕೂಡ ಗಟ್ಟಿಯಾಗಿದೆ, ಆದರೆ ಇನ್ನೂ ಸ್ವಲ್ಪ ಬಿಸಿ ಇದೆ. ನಾನು ಇದನ್ನು ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೇನೆ. ಒಂದು 2 ಮಿನಿಟ್ಸ್ ಇದು ಸ್ವಲ್ಪ ಬಿಸಿ ಇದೆ. ಇದನ್ನು ಸ್ವಲ್ಪ ಹಾರಲಿ. ಈಗ ನೋಡಿ, ಇದು ತಣ್ಣಗಾಗಿದೆ. ಈಗ ಇದನ್ನು ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದರದ್ದು ಬಾಲ್ಸ್ ರೆಡಿ ಮಾಡ್ತೀನಿ. ಹೀಗೆ ತಟ್ಕೊಂಡು ಈ ಬಾಲ್ ಇದೆಯಲ್ಲ, ಇದನ್ನು ಪನ್ನೀರ್ ಬಾಲು ಇದರೊಳಗೆ ಹಾಕಿ ಇದನ್ನು ಕವರ್ ಮಾಡಬೇಕು. ಫುಲ್ಲಿಗೆ ಕ್ಲೀನಾಗಿ ಅದನ್ನು ಕವರ್ ಮಾಡಬೇಕು. ಫುಲ್ ಆಗಲಿಲ್ಲ ಅಂದರೆ ನೀವು ಈ ಥರ ಎಕ್ಸ್ಟ್ರಾ ಪಾಲಕ್ ತಗೊಂಡು ಅದನ್ನು ಕವರ್ ಮಾಡಿ. ಆದರೆ ಫುಲ್ ಕ್ಲೀನಾಗಿ ಕವರ್ ಆಗಬೇಕು. ಹೀಗೆ ಬಾಲ್ ರೆಡಿ ಆಗಬೇಕು. ಹೀಗೆ ಇದು ಕೈಗೆ ಅಂಟಿದ್ರೆ ನೀರು ಹಚ್ಚಕ್ಕೆ ಹೋಗಬೇಡಿ, ಎಣ್ಣೆ ಹಚ್ಕೊಳ್ಳಿ. ಇದು
3 ಬಾಲ್ಸ್ ರೆಡಿ ಆಗಿದೆ. ಈಗ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಅಮೂಲ್ ಕಳ್ಳಿ ಹಸಿಟ್ಟು ಹಾಕಿ ಈ ಬಾಲ್ಸ್ನ ಇದರಲ್ಲಿ ರೋಲ್ ಮಾಡ್ಕೊಳ್ಳೋಣ. ಸುಮ್ಮನೆ ಲೈಟಾಗಿ ಕೋಟ್ ಆಗಬೇಕಷ್ಟೆ. ಆಮೇಲೆ ಇದನ್ನು ಆಲ್ರೆಡಿ ನಾನು ಎಣ್ಣೆ ಬಿಸಿಗಿಟ್ಟಿದ್ದೆ, ಬಿಸಿ ಆಗಿದೆ, ಚೆನ್ನಾಗಿ ಕಾದಿದೆ. ಈಗ ಈ ಥರ ಬಾಲ್ ಆಗಿದೆಯಲ್ಲ, ಇದನ್ನು ನಾನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈಗ ನೋಡಿ, ಇದು ಆಲ್ರೆಡಿ ಸ್ವಲ್ಪ ರೆಡ್ ಆಗಿದೆ. ಸಾಕು, ಇಷ್ಟೇ ತೆಗೆದು ಬಿಡೋಣ. ಯಾಕಂದರೆ ನಾವು ಪಾಲಕ್ನ ಕೂಡ ಬೇಯಿಸಿದ್ದೀವಿ. ಇದು ಕಳ್ಳೆ ಹಸಿಟ್ಟು ಕೋಟ್ ಮಾಡಿದ್ವಲ್ಲ, ಅದೊಂದು ಸ್ವಲ್ಪ ಬೇಯಬೇಕಷ್ಟೇ. ಅಷ್ಟು ಹಾಕಿದ್ರೆ ಸಾಕು. ಪನ್ನೀರ್ ಕೂಡ ಅಷ್ಟರಲ್ಲೇ ಬೆಂದೋಗುತ್ತೆ. ಈಗ ಇದನ್ನು ಒಂದು ಸೈಡಲ್ಲಿ ಇಡ್ತೀನಿ. ಈಗ ಫಸ್ಟು ನಾನು ಅದು ಗ್ರೇವಿ ರುಬ್ಬಿ ಇಟ್ಟಿದ್ನಲ್ಲ, ಅದನ್ನು ಗ್ರೇವಿನ ರೆಡಿ ಮಾಡೋಣ. ನಾನೀಗ ಇದು ಕಾದಿರೋ ಎಣ್ಣೆನೇ ತಗೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಯಿಲೆ ಎಣ್ಣೆ, ಈಗ ಎಣ್ಣೆ ಕಾದಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಫಸ್ಟು ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದ್ರೂ ಇಲ್ಲ, ನಡೆಯುತ್ತೆ. ಆದರೆ ಹಾಕಿದ್ರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ. ಈಗ ನಾನು ಈ ಗ್ರೇವಿ ಹಾಕ್ತಾ ಇದ್ದೀನಿ. ಈ ಗ್ರೇವಿಗೆ ನಾನು ಒಂದು ಈರುಳ್ಳಿ, 2 ಟೊಮ್ಯಾಟೊ, ಒಂದು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಗೋಡಂಬಿ ಹಾಕಿ ರುಬ್ಬಿದ್ದೀನಿ. ಇದನ್ನು ಈಗ ಅದು ಎಣ್ಣೆ ಬಿಡೋ ತನಕ ಫ್ರೈ ಮಾಡೋಣ. Simran looks like a grass ball. ಥ್ಯಾಂಕ್ ಯು. ಇದಕ್ಕೆ ಈಗ ನಾನು ಎಲ್ಲ ಡ್ರೈ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ.
ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಪಾಲಕಲ್ಲೂ ಹಾಕಿದ್ದೀವಿ, ಪನ್ನೀರಲ್ಲೂ ಹಾಕಿದ್ದೀವಿ. ಇದರಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕಿ. ರುಚಿಯಷ್ಟು ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ, ಆಮೇಲೆ 1 ಸ್ಪೂನಷ್ಟು ಮೊಸರು. ಇಲ್ಲಿ ನಾನು ಹಾಲಿನ ಕೆನೆ ತಗೊತಾ ಇದ್ದೀನಿ. ಹಾಲಿನ ಕೆನೆ ಇಲ್ಲ ಅಂತ ಇದ್ರೆ ನೀವು ಅಮೂಲ್ ಫ್ರೆಶ್ ಕ್ರೀಮ್ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದು ಒಂದು 1/2 ಕಪ್ಪಷ್ಟು ಹಾಕ್ತಾ ಇದ್ದೀನಿ. ಇದು ಇಷ್ಟು ಯಾಕಪ್ಪ ಅಂದರೆ ಇದು ಗ್ರೇವಿ ಇದೆಯಲ್ಲ, ಕ್ರೀಮಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ. ಈಗ ಇದು ಎಣ್ಣೆ ಬಿಡೋ ತನಕ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಲಿಡ್ ಮುಚ್ಚಿಬಿಟ್ಟು ಇಡ್ತೀನಿ, 1-2 ಮಿನಿಟ್ಸ್. ಅಮೂಲ್ ಟೀಮ್ ಅವರಿಗೆ ಧನ್ಯವಾದಗಳು. ನಾನು ಈ ಪಲ್ಯ ಸುಮಾರು ಒಂದು 6 ಮಂತ್ಸಿಂದ ಯೋಚನೆ ಮಾಡ್ತಾ ಇದ್ದೀನಿ, ಮಾಡಬೇಕು ಅಂತ. ಇವತ್ತು ನಾನು ಫಸ್ಟ್ ಟೈಮೇ ಟ್ರೈ ಮಾಡಿರೋದು. ಆದರೆ ಇದರಲ್ಲಿ ಅಮೂಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅಂತ ಒಂದು ನಮಗೆ ಮಾಡೋದಕ್ಕೆ ಅವಕಾಶ ಇದೆಯಲ್ಲ, ಅದಕ್ಕೆ ನಾನು ಇವತ್ತು ಇದೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ದೀನಿ. ನೋಡೋಣ ಒಂದ್ಸತಿ ಎಣ್ಣೆ ಬಿಟ್ಟಿದೆಯಾ, ಸ್ವಲ್ಪ ನೋಡಿ ಎಣ್ಣೆ ಬಿಡ್ತಾ ಇದೆ. ಒಂದ್ಸತಿ ಮಿಕ್ಸ್ ಮಾಡಿ ನೋಡೋಣ. ಈಗ ಇದು ನಮ್ಮ ಗ್ರೇವಿ ರೆಡಿಯಾಗಿದೆ. ನಾವೀಗ ಇದನ್ನು ಸರ್ವ್ ಮಾಡೋಣ. ನೋಡಿ ಎಷ್ಟು ಕ್ರೀಮಿಯಾಗಿ ಅನ್ನಿಸ್ತಾ ಇದೆ. ಏನಪ್ಪ ಇವ್ರು ಬರೀ ಗ್ರೇವಿ ಹಾಕ್ಬಿಟ್ರು ಅಷ್ಟೇ ಅಂತ ತಿಳ್ಕೊತಾ ಇದ್ದೀರಾ? ಇಲ್ಲ, ಈಗ ಅದನ್ನು ನಾವು ಮಾಡಿದ್ವಲ್ಲ ಸಾಮ್ ಸವೇರಾ ಅಂತ ಹೇಳ್ಬಿಟ್ಟು ಆ ಬಾಲ್ಸ್ನ ಕಟ್ ಮಾಡೋಣ. ಕಟ್ ಮಾಡಿದಾಗ ನೋಡಿ ಹೀಗೆ ಮೇಲೆ ಗ್ರೀನು, ಒಳಗೆ ವೈಟು. ಈಗ ಇದರಲ್ಲಿ ಒಂದೊಂದೇ ಬಾಲ್ನ ಹೀಗೆ ಹಾಫ್ ಕಟ್ ಮಾಡಿದ್ದೀವಲ್ಲ, ಹೀಗೆ ಪ್ಲೇಸ್ ಮಾಡೋಣ.
ಈಗ ಇದ್ರ ಮೇಲೆ ನಾವು ಫ್ರೆಶ್ ಕ್ರೀಮ್ ಅಥವಾ ಪನ್ನೀರ್ ಯಾವುದರಿಂದ ಆದರೂ ಗಾರ್ನಿಷ್ ಮಾಡ್ಬೋದು. ಈಗ ನಮ್ಮ ಸಾಮ್ ಸವೇರಾ ಸಬ್ಜಿ ರೆಡಿ ಇದೆ. ಥ್ಯಾಂಕ್ ಯು ಎವ್ರಿವನ್. Simran, what a great thing. Your confidence level is amazing. Looking amazing, mouth watering. Thank you so much. Thank you so much all.